ಆ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ಮೂಲವಸ್ತು ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗಿದೆ. ಖಂಡಿತ. ನಮಸ್ಕಾರ. ಹೌದು, ಈ ಟಿಪ್ಪಣಿ ಸ್ವಲ್ಪ ವಿಶೇಷವಾಗಿದೆ. ಅಂದ್ರೆ ಮೇ 10ರಿಂದ ಮೇ 13ರವರೆಗಿನ ಮೇಷರಾಶಿಯವರ ಭವಿಷ್ಯವಾಣಿಗಳಿಗೆ ಸಂಬಂಧಿಸಿದ ಒಂದು ವಿಸ್ತೃತವಾದ ಮಾಹಿತಿ ನಮ್ಮಲ್ಲಿದೆ. ಹೌದು, ಕೇವಲ 4 ದಿನಗಳ ಬಗ್ಗೆ ಇಷ್ಟೊಂದು ಆಳವಾದ ಜ್ಯೋತಿಷ್ಯದ ಲೆಕ್ಕಾಚಾರ, ಗ್ರಹಗಳ ಪ್ರಭಾವ ಮತ್ತೆ ಪರಿಹಾರಗಳನ್ನ ಇದರಲ್ಲಿ ವಿವರಿಸಿದ್ದಾರೆ. ಈ ಚರ್ಚೆಯ ಮುಖ್ಯ ಗುರಿ ಏನಪ್ಪಾ ಅಂದ್ರೆ, ಜ್ಯೋತಿಷ್ಯದ ಪ್ರಕಾರ ಈ 4 ದಿನಗಳು ಮೇಷರಾಶಿಯವರ ಪಾಲಿಗೆ ಯಾಕೆ ಎಷ್ಟು ನಿರ್ಣಾಯಕ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಅಲ್ಲಿ ಕೊಟ್ಟಿರೋ ಎಚ್ಚರಿಕೆಗಳು, ಪರಿಹಾರಗಳು ಏನು ಅಂತ ನೋಡೋದು. ನಿಜ. ಅದನ್ನ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡೋಣ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಮಾಹಿತಿಯನ್ನು ಓದುವಾಗ ನನಗೊಂದು ಕಲ್ಪನೆ ಬಂತು. 1 ಕೋಟಿ ರೂಪಾಯಿ ಬೆಲೆಯ ಅಗಾಧ ಶಕ್ತಿ ಇರೋ ಒಂದು ಸುಸಜ್ಜಿತ ಸ್ಪೋರ್ಟ್ಸ್ ಕಾರನ್ನ ಕಲ್ಪಿಸ್ಕೊಳ್ಳಿ. ಓಹೋ, ಸರಿ. ಆ ಕಾರು 150 ಕಿಲೋಮೀಟರ್ ವೇಗದಲ್ಲಿ ಹೆದ್ದಾರಿಯಲ್ಲಿ ನುಗ್ತಿದೆ. ಆದರೆ ಇದ್ದಕ್ಕಿದ್ದಂತೆ ಮುಂದೊಂದು ಕಡಿದಾದ ಅಪಾಯಕಾರಿ ತಿರುವು ಬರುತ್ತೆ. ಆಕ್ಸಲರೇಟರ್ ಮೇಲಿರೋ ಕಾಲು ಬ್ರೇಕ್ ಮೇಲೆ ಹೋಗುತ್ತೆ. ಆದರೆ ಬ್ರೇಕ್ ಕೆಲಸ ಮಾಡ್ತಿಲ್ಲ. ಅರೆ, ಅದು ತುಂಬಾನೇ ಆತಂಕದ ಪರಿಸ್ಥಿತಿ. ಹೌದು, ಖಂಡಿತ. ಆ ಕ್ಷಣದಲ್ಲಿ ಆ ವೇಗ, ಆ ಅಪಾಯದ ಸ್ಥಿತಿ ಹೇಗಿರುತ್ತೋ, ಬಹುತೇಕ ಮೇ 10ರಿಂದ 13ರವರೆಗೆ ಮೇಷರಾಶಿಯವರ ಸ್ಥಿತಿ ಹೀಗೇ ಇರುತ್ತೆ ಅಂತ ಈ ಮಾಹಿತಿ ಹೇಳ್ತಿದೆ. ಈ 4 ದಿನಗಳು ಅದೃಷ್ಟದ ಬಾಗಿಲು ತೆರೆಯುವ ಸಮಯ, ಆದರೆ ಒಂದು ಸಣ್ಣ ತಪ್ಪು ಎಲ್ಲವನ್ನೂ ಹಾಳು ಮಾಡಬಹುದು ಅನ್ನೋ ದೊಡ್ಡ ಎಚ್ಚರಿಕೆಯಲ್ಲಿದೆ. ಆ ಸ್ಪೋರ್ಟ್ಸ್ ಕಾರಿನ ಉದಾಹರಣೆ ಈ ಚರ್ಚೆಗೆ ಹೇಳಿ ಮಾಡಿಸಿದಂತಿದೆ. ಇಲ್ಲಿ ಕುತೂಹಲಕಾರಿಯಾದ ಅಂಶ ಏನಂದ್ರೆ, ಆ ಕಾರಿಗೆ ಅಷ್ಟೊಂದು ಅಗಾಧವಾದ ಶಕ್ತಿ ಎಲ್ಲಿಂದ ಬಂದು ಅನ್ನೋದು. ಹೌದು, ಆ ಶಕ್ತಿಯ ಮೂಲ ಯಾವುದು? ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯ ಅಧಿಪತಿ ಕುಜ, ಅಂದ್ರೆ ಮಂಗಳ ಗ್ರಹ. ಈ ಗ್ರಹವನ್ನ ಬೆಂಕಿಯ ಸಂಕೇತವಾಗಿ ನೋಡ್ತಾರೆ. ಆದ್ದರಿಂದಲೇ ಈ ರಾಶಿಯವರು ಹುಟ್ಟಿನಿಂದಲೇ ಒಂಥರ ಬೆಂಕಿಯಂತಹ ಸ್ವಭಾವದವರು ಅಂತ ಮೂಲವಸ್ತು ವಿವರಿಸುತ್ತೆ. ಓಹೋ, ಬೆಂಕಿಯ ಸ್ವಭಾವ. ಆ ಶಕ್ತಿ ಹೆಚ್ಚಾದಷ್ಟು ಅಪಾಯವೂ ಹೆಚ್ಚು ತಾನೆ. ಈ ಬೆಂಕಿಗೆ ಸರಿಯಾದ ದಿಕ್ಕು ತೋರಿಸ್ದಿದ್ರೆ ಅದು ಕಾಳ್ಗಿಚ್ಚಾಗಿ ಪರಿಣಮಿಸಬಹುದು. ನಿಜ. ಮತ್ತು ಈ ಕಾಳ್ಗಿಚ್ಚು ಅವರ ಪ್ರಾಮಾಣಿಕತೆಯಿಂದಲೇ ಹೆಚ್ಚು ಹೊತ್ತುಕೊಳ್ಳುತ್ತೆ ಅಂತ ಈ ಲೇಖನದಲ್ಲಿ ಹೇಳಿದ್ದಾರೆ. ಅಂದ್ರೆ ಮೇಷರಾಶಿಯವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು ಅಂದ್ರೆ, ಅವರು ಪರಿಸ್ಥಿತಿಗೆ ತಕ್ಕಂತೆ ಸುಳ್ಳು ಹೇಳೋದೇ ಹೋಗಲ್ಲ. ಹೌದು, ಮುಖಕ್ಕೆ ಹೊಡೆದ ಹಾಗೆ ಸತ್ಯ ಹೇಳ್ತಾರೆ. ನನಗದೇ ಆಶ್ಚರ್ಯ ಆಯಿತು. ನನ್ಗನ್ಸೋ ಮಟ್ಟಿಗೆ ಸಮಾಜದಲ್ಲಿ ಸತ್ಯ ಹೇಳೋದು ಒಂದು ಒಳ್ಳೆಯ ಗುಣ ಅಲ್ವಾ? ಆದರೂ ಇದೇ ಗುಣ ಅವ್ರನ್ನ ಪದೇ ಪದೇ ತೊಂದರೆಗೆ ಸಿಲುಕಿಸುತ್ತೆ ಅಂತ ಈ ಮಾಹಿತಿ ಹೇಳ್ತಿರೋದು ಕೊಂಚ ವಿಚಿತ್ರ ಅನ್ಸುತ್ತೆ. ಅದು ಮೇಲ್ನೋಟಕ್ಕೆ ವಿಚಿತ್ರ ಅನಿಸಿದ್ರೂ ಮಾನವನ ಸಾಮಾಜಿಕ ಸಂಬಂಧಗಳ ನೈಜ ಚಿತ್ರಣ ಅದು. ಮನುಷ್ಯನ ವ್ಯಕ್ತಿತ್ವದಲ್ಲಿ ಪ್ರಾಮಾಣಿಕತೆ ಅನ್ನೋದು ಖಂಡಿತವಾಗಿಯೂ ಒಂದು ಶ್ರೇಷ್ಠ ಗುಣನೆ. ಹೌದು. ಆದರೆ ಸಾಮಾಜಿಕ ಸಂಬಂಧಗಳಲ್ಲಿ ನಾವೆಲ್ಲರೂ ಪರಸ್ಪರರ ಭಾವನೆಗಳಿಗೆ ಸ್ವಲ್ಪ ಬೆಲೆ ಕೊಡ್ಬೇಕಾಗತ್ತೆ. ಆ ನಗ್ನ ಸತ್ಯ ಇದೆಯಲ್ಲ, ಅದು ಕೆಲವೊಮ್ಮೆ ಕತ್ತಿಯಂತೆ ಕೆಲಸ ಮಾಡುತ್ತೆ. ಮೂಲತಃ ಇದು ಕುಜಗ್ರಹದ ಅಗಾಧ ಶಕ್ತಿ ಮತ್ತು ಸಾಮಾಜಿಕ ಜವಾಬ್ದಾರಿಯ ನಡುವಿನ ಸಂಘರ್ಷ ಅಂತ ಹೇಳ್ಬೋದು. ಓಹೋ, ಅಂದ್ರೆ ನೇರ ನುಡಿ ಕೆಲವೊಮ್ಮೆ ಬೇರೆಯವರ ಇಗೋಗೆ ಹರ್ಟ್ ಮಾಡ್ತೆ ಅಂತನಾ? ನಿಖರವಾಗಿ. ನೇರ ನುಡಿ ಎದುರಿನವರ ಅಹಂಕಾರಕ್ಕೆ ಪೆಟ್ಟು ನೀಡಬಹುದು. ಇದರಿಂದಾಗಿ ಅನಗತ್ಯ ಶತ್ರುಗಳು ಸೃಷ್ಟಿಯಾಗ್ತಾರೆ. ಅದಕ್ಕಾಗಿಯೇ ಮೇಷರಾಶಿಯವರು ಬಾಲ್ಯದಿಂದಲೇ ಹೆಚ್ಚು ಜವಾಬ್ದಾರಿ ಹೊರುತ್ತಾರೆ ಅಂತ ಹೇಳಿದ್ದಾರೆ. ಅವರು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಆದ್ರೆ ತಮ್ಮದೇ ನೋವುಗಳನ್ನ ಹೊರಗೆ ನಗುತ್ತಾ ಒಳಗೆ ನುಂಗುತ್ತಾರೆ. ಆಹಾ, ಪಾಪ. ಮತ್ತೆ ಅವರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಆ ಬೆಂಕಿಯ ಸ್ವಭಾವ ಇದೆಯಲ್ಲ, ಅದು ಆ ಮೋಸವನ್ನ ಜೀವನ ಪೂರ್ತಿ ಮರೆಯಲು ಬಿಡೋದಿಲ್ಲ. ಈಗ ಅರ್ಥವಾಗ್ತಿದೆ. ಆ ಕಾರಿನ ಬ್ರೇಕ್ ಫೇಲ್ ಆಗುವುದು ಇದೇ ಇರಬೇಕು. ಈ ಮಾಹಿತಿಲಿ ಮೇ 10ರಿಂದ 13ರವರೆಗೆ ಒಂದು ಅತಿ ದೊಡ್ಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೌದು, ಮಾತುಗಳ ಬಗ್ಗೆ ಅಲ್ವಾ? ಅದೇ, ಈ 4 ದಿನಗಳಲ್ಲಿ ಬಾಯಿಂದ ಬರುವ ಮಾತುಗಳ ಬಗ್ಗೆ ಅತಿ ಹೆಚ್ಚು ನಿಗಾ ವಹಿಸಲೇಬೇಕು ಅಂತ ಒತ್ತಿ ಹೇಳಿದ್ದಾರೆ. ಕೋಪದಲ್ಲಿ ಆಡುವ ಒಂದು ಮಾತು ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡಬಹುದು. ಖಂಡಿತ. ಕುಟುಂಬಸ್ಥರು ಅಥವಾ ಸ್ನೇಹಿತರೊಡನೆ ಮಾತನಾಡುವಾಗ ಆ ತಾಳ್ಮೆ ಕಳೆದುಕೊಂಡ್ರೆ ಬರಲಿರುವ ಅದೃಷ್ಟವೂ ದೂರವಾಗಬಹುದು. ಇಲ್ಲಿ ಕೋಪದ ನಿಯಂತ್ರಣವೇ ಅತಿ ದೊಡ್ಡ ಸವಾಲು ಅಂತ ಕಾಣುತ್ತೆ. ನಿಜ, 100ಕ್ಕೆ 100 ನಿಜ. ಇದನ್ನ ವಿಸ್ತಾರವಾದ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಭವಿಷ್ಯವಾಣಿಗಳು ಕೇವಲ ಏನಾಗತ್ತೆ ಅಂತ ಮಾತ್ರ ಹೇಳೋದಿಲ್ಲ. ಬದಲಾಗಿ ನಾವು ಆ ಸಮಯದಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋ ಮಾರ್ಗದರ್ಶನವನ್ನ ನೀಡುತ್ತವೆ. ಹೌದು. ಈಗ ನಾವು ಆ ನಿರ್ದಿಷ್ಟ ದಿನಗಳ ವಿಶ್ಲೇಷಣೆಗೆ ಬರೋದಾದ್ರೆ, ಮೇ 10 ಮತ್ತು 11ರ ನಡುವಿನ ಆ ಬದಲಾವಣೆ ಇದೆಯಲ್ಲ,
ಅದು ಅತ್ಯಂತ ರೋಚಕವಾಗಿದೆ. ಖಂಡಿತ. ಮೇ 10ನೇ ತಾರೀಕು ಭಾನುವಾರದಂದು ಸೂರ್ಯನ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ ಅಂತ ವಿವರಿಸಿದ್ದಾರೆ. ಸೂರ್ಯ ಅಂದ್ರೆ ನಾಯಕತ್ವ, ವಿಶ್ವಾಸ. ಹೌದು, ಗ್ರಹಗಳ ರಾಜ. ಆ ದಿನ ಹೊಸ ಉತ್ಸಾಹ ಚಿಗುರುತ್ತೆ, ಆತ್ಮವಿಶ್ವಾಸ ಮುಗಿಲೆತ್ತರಕ್ಕೆ ಏರುತ್ತೆ ಎಂತಿದೆ. ಉದ್ಯೋಗ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಿಹಿ ಸುದ್ದಿ ಬರುವ ಸಾಧ್ಯತೆಗಳಿವೆ. ನಿಂತುಹೋದ ಕೆಲಸಗಳು ದಿಢೀರನೆ ವೇಗ ಪಡೀತವೆ. ಆದರೆ ಇದೇ ದಿನ ಹಣದ ಹೂಡಿಕೆಯಲ್ಲಿ ಆತುರ ಬೇಡ, ಹತ್ತಿರದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆಯೂ ಇದೆ. ಇಲ್ಲಿಯೇ ಇದು ನಿಜಕ್ಕೂ ಆಸಕ್ತಿದಾಯಕ ಆಗೋದು ನೋಡಿ. ಹೇಗೆ? ಆ ಸೂರ್ಯನ ಪ್ರಭಾವದಿಂದಾಗಿ ಎಲ್ಲವೂ ಅದ್ಭುತವಾಗಿ ನಡೀತಿರುವಾಗ ಮೋಸ ಹೋಗುವ ಎಚ್ಚರಿಕೆ ಯಾಕೆ ಬರುತ್ತೆ? ಅಂದ್ರೆ ನಾವು ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ಅತಿ ಹೆಚ್ಚು ದುರ್ಬಲರಾಗ್ತೀವ ಅಂತ. ಆ ಇದು ಮಾನವನ ಮನೋವಿಜ್ಞಾನದ ಅತ್ಯಂತ ಸೂಕ್ಷ್ಮವಾದ ಅಧ್ಯಯನ ಅಂತಲೇ ಹೇಳಬಹುದು. ಸೂರ್ಯನು ಅಹಂಕಾರ ಮತ್ತು ವಿಶ್ವಾಸದ ಸಂಕೇತ. ನಮಗೆ ಎಲ್ಲವೂ ಒಲಿಯುತ್ತಿದೆ, ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅನ್ನೋ ಭಾವನೆ ಬಂದಾಗ ನಮ್ಮ ಮೆದುಳು ಆ ಎಚ್ಚರಿಕೆಯ ಕರೆಗಂಟೆಗಳನ್ನ ನಿರ್ಲಕ್ಷಿಸಲು ಶುರು ಮಾಡುತ್ತೆ. ವಾವ್, ನಿಜ. ವಿಪರೀತ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಹೌದು, ನಮಗೆ ಅತಿಯಾದ ವಿಶ್ವಾಸ ಇದ್ದಾಗ ನಾವು ಹತ್ತಿರದವರನ್ನ ಕುರುಡಾಗಿ ನಂಬ್ತೀವಿ, ಆತುರದಲ್ಲಿ ಹಣ ಹೂಡಿಕೆ ಮಾಡ್ತೀವಿ. ಜ್ಯೋತಿಷ್ಯವು ಇದನ್ನೇ ಗ್ರಹಗಳ ಪ್ರಭಾವ ಅಂತ ಕರೆಯುತ್ತೆ. ಅದಕ್ಕಾಗಿಯೇ ಆ ಅತಿಯಾದ ಅಹಂಕಾರವನ್ನ ಮಣ್ಣಿಗೆ ಇಳಿಸಲು ಪರಿಹಾರವಾಗಿ ಉದಯ ಕಾಲದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಮತ್ತು ಶಿವನಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡುವುದನ್ನ ಸೂಚಿಸಿದ್ದಾರೆ. ಓಹೋ, ನೀರು ಅರ್ಪಿಸುವುದರ ಹಿಂದೆ ಅರ್ಥ ಇದೆಯಾ? ಖಂಡಿತ. ನೀರು ಅರ್ಪಿಸುವುದು ಒಂದು ರೀತಿಯಲ್ಲಿ ನಮ್ಮ ಆತುರವನ್ನ ತಣ್ಣಗಾಗಿಸುವುದು ಮತ್ತೆ ನಿಸರ್ಗಕ್ಕೆ ಶರಣಾಗೋ ಪ್ರಕ್ರಿಯೆ. ಎಂತಹ ಅದ್ಭುತವಾದ ವಿಶ್ಲೇಷಣೆ ಇದು. ಈ ಅತಿವಿಶ್ವಾಸದ ಭಾನುವಾರ ಕಳೆದು ಮೇ 11 ಅಂದ್ರೆ ಸೋಮವಾರಕ್ಕೆ ಕಾಲಿಡುತ್ತಿದ್ದಂತೆ ಇಡೀ ಚಿತ್ರಣವೇ ಬದಲಾಗುತ್ತೆ ಅಂತ ಟಿಪ್ಪಣಿ ಹೇಳುತ್ತೆ. ಹೌದು. ಆ ಭಾನುವಾರದ ಉರಿಬಿಸಿಲಿನ ವಾತಾವರಣದಿಂದ ಸೋಮವಾರ ಇದ್ದಕ್ಕಿದ್ದಂತೆ ಕುಂಭದ್ರೋಣ ಮಳೆ ಸುರಿಯುವ ವಾತಾವರಣಕ್ಕೆ ನಾವು ಜಾರಿದಾಗೆ ಆಗುತ್ತೆ. ಯಾಕೆಂದ್ರೆ ಸೋಮವಾರ ಚಂದ್ರನ ಪ್ರಭಾವ ಇರುತ್ತೆ. ಹೌದು, ಚಂದ್ರನ ಪ್ರಭಾವ. ಈ ದಿಢೀರ್ ಹವಾಮಾನ ಬದಲಾವಣೆಯಂತೆ ಮನುಷ್ಯನ ಮನಸ್ಸು ಕೂಡ ಅತಿ ಭಾವುಕತೆಗೆ ಜಾರುತ್ತೆ. ಸಣ್ಣ ವಿಚಾರಕ್ಕೂ ಅತಿ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವ, ಸಿಕ್ಕಾಪಟ್ಟೆ ಯೋಚಿಸುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ಸಮಯದಲ್ಲಿ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ, ಉದ್ಯೋಗದಲ್ಲಿ ಪ್ರಶಂಸೆ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೌದು, ಚಂದ್ರನು ಮನಸ್ಸಿಗೆ ಮತ್ತು ಭಾವನೆಗಳಿಗೆ ಕಾರಕ. ಭಾನುವಾರದ ಆ ಅತಿಯಾದ ವಿಶ್ವಾಸ ಮತ್ತು ಆವೇಗದ ನಂತರ ನಮ್ಮ ಮೆದುಳಿಗೆ ಮತ್ತು ದೇಹಕ್ಕೆ ಒಂದು ರೀತಿಯ ಆಯಾಸ ಆಗುತ್ತೆ. ಆ ಆಯಾಸವೇ ಸೋಮವಾರದ ಭಾವುಕತೆಯಾಗಿ ಹೊರಹೊಮ್ಮುತ್ತೆ. ಅಂದ್ರೆ ಸುಸ್ತಾದಾಗ ಇಮೋಷನಲ್ ಆಗ್ತೀವಿ ಅಂತ? ಅದೇ. ಸಣ್ಣ ಟೀಕೆಯೂ ದೊಡ್ಡದಾಗಿ ಕಾಣುತ್ತೆ. ಇಲ್ಲಿ ವಿರೋಧಾಭಾಸ ನೋಡಿ. ಉದ್ಯೋಗದಲ್ಲಿ ಪ್ರಶಂಸೆ ಸಿಗುತ್ತೆ, ಕುಟುಂಬದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ, ಆದರೂ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಇದು ಆ ಹೊರಗಿನ ಜಗತ್ತಿಗೂ ಒಳಗಿನ ಮನಸ್ಸಿಗೂ ಇರುವ ಕಂದಕ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ದಾರೆ? ಇದನ್ನ ಸರಿತೂಗಲು ಸಂಜೆ ಹನುಮಾನ್ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು, ಬೆಲ್ಲ ಅಥವಾ ವಡಮಾಲೆ ಅರ್ಪಿಸುವುದನ್ನ ಪರಿಹಾರವಾಗಿ ಸೂಚಿಸಿದ್ದಾರೆ. ಒಂದು ನಿಮಿಷ, ಆ ದೀಪ ಹಚ್ಚುವುದಕ್ಕೂ ಈ ಭಾವುಕತೆಗೂ ಏನ್ ಸಂಬಂಧ? ಬಹಳ ಆಳವಾದ ಸಂಬಂಧ ಇದೆ. ಮನಸ್ಸು ಕತ್ತಲೆಯಲ್ಲಿ ಅಲೆದಾಡುತ್ತಿರುವಾಗ, ಅಂದ್ರೆ ಏಕಾಗ್ರತೆ ಕಳೆದುಕೊಂಡಾಗ ಒಂದು ಸಣ್ಣ ದೀಪದ ಬೆಳಕಿನತ್ತ ದೃಷ್ಟಿ ನೆಡುವುದು ಮನಸ್ಸನ್ನ ಕೇಂದ್ರೀಕರಿಸುತ್ತೆ. ಇದನ್ನ ಗ್ರೌಂಡಿಂಗ್ ಅಂತೀವಿ. ಓಹೋ, ಏಕಾಗ್ರತೆಗೆ? ಹೌದು. ಮತ್ತೆ ಹನುಮಂತನು ಶಕ್ತಿ ಮತ್ತು ಭಕ್ತಿಯ ಸಂಕೇತ. ಆ ಭಾವುಕತೆಯ ಅಲೆಗಳಲ್ಲಿ ಕೊಚ್ಚಿ ಹೋಗುತ್ತಿರುವ ಮನಸ್ಸಿಗೆ ನಾನು ಬಲಶಾಲಿಯಾಗಿದ್ದೇನೆ ಎಂಬ ಭರವಸೆಯನ್ನ ಈ ಆಚರಣೆಗಳು ನೀಡುತ್ತವೆ. ಕೋಪ ಅಥವಾ ಆತಂಕದಿಂದ ಹೃದಯ ಬಡಿತ ಹೆಚ್ಚಾಗುವುದು, ನಿದ್ರಾಹೀನತೆ ಕಾಡುವುದು, ಇವೆಲ್ಲವೂ ಈ ಭಾವುಕತೆಯ ಅಡ್ಡಪರಿಣಾಮಗಳು. ಖಂಡಿತ. ಸ್ಟ್ರೆಸ್ ಆದಾಗ ನಿದ್ದೆ ಬರಲ್ಲ. ಹೌದು. ಅವುಗಳನ್ನ ತಡೆಯಲು ಇಂತಹ ಆಚರಣೆಗಳು ನಮಗೆ ಮಾನಸಿಕ ಆಧಾರ ಒದಗಿಸ್ತವೆ. ನಿಜಕ್ಕೂ ಇದು ಆಲೋಚನೆಗೆ ಹಚ್ಚುವ ವಿಚಾರ. ಈ ಭಾವುಕತೆಯ ಸೋಮವಾರವನ್ನ ದಾಟಿದ ಮೇಲೆ ಮೇ 12 ಮಂಗಳವಾರ ಒಂದು ಅತಿ ಮಹತ್ವದ ಘಟ್ಟವಾಗಿ ಎದುರಾಗುತ್ತೆ. ಮಂಗಳವಾರ? ಹೌದು, ಮಂಗಳವಾರ ಅಂದ್ರೆ ಮತ್ತೆ ಮೇಷರಾಶಿಯ ಅಧಿಪತಿಯಾದ ಕುಜನ ಪ್ರಬಲ ಪ್ರಭಾವದ ದಿನ. ಇದನ್ನ ಓದ್ತಿರುವಾಗ ನನಗನಿಸಿದ್ದು, ಈ ಮಂಗಳವಾರ ಅನ್ನೋದು ಒಂದು ಸುಪ್ತ ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಂತೆ. ವಾವ್, ಜ್ವಾಲಾಮುಖಿ!
ಅಗಾಧವಾದ ಧೈರ್ಯ ಬರುತ್ತೆ. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸಕಾಲ. ದಿಢೀರ್ ಹಣ ಬರಬಹುದು, ಬಹುದಿನಗಳಿಂದ ಕಾಯುತ್ತಿದ್ದ ಆ ಒಂದು ಫೋನ್ ಕಾಲ್ ಬರಬಹುದು. ಎಲ್ಲವೂ ಭರ್ಜರಿಯಾಗಿದೆ. ಆದ್ರೆ ನನಗಿಲ್ಲೊಂದು ಗೊಂದಲ ಇದೆ. ಮಂಗಳವಾರ ಧೈರ್ಯ ಹೆಚ್ಚುತ್ತೆ ಅಂತ ಹೇಳ್ತಾರೆ, ಆದ್ರೆ ಅದೇ ಉಸಿರಿನಲ್ಲಿ ಯೋಜನೆಗಳನ್ನ ರಹಸ್ಯವಾಗಿಡಿ, ಶತ್ರುಗಳಿದ್ದಾರೆ, ಅಸೂಯೆ ಪಡುವವರಿದ್ದಾರೆ ಅಂತ ಎಚ್ಚರಿಸ್ತಾರೆ. ಹೌದು. ಇದು ವಿರೋಧಾಭಾಸ ಅಲ್ವಾ? ಧೈರ್ಯವಿದ್ದ ಮೇಲೆ ಬಚ್ಚಿಡುವ ಅಗತ್ಯ ಏನಿದೆ? ಧೈರ್ಯಶಾಲಿಗಳು ರಹಸ್ಯ ಕಾಪಾಡುವ ಅಗತ್ಯವೇನು? ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಮತ್ತು ಬಹಳ ಜನ ಇಲ್ಲಿಯೇ ಎಡುತ್ತಾರೆ. ಧೈರ್ಯ ಎಂದ್ರೆ ರಸ್ತೆಯಲ್ಲಿ ನಿಂತು ಕೂಗಾಡುವುದಲ್ಲ. ಕುಜಗ್ರಹವನ್ನ ಯುದ್ಧದ ದೇವತೆ ಅಂತ ಕರೀತಾರೆ. ಓಕೆ. ಒಬ್ಬ ನೈಜ ಯೋಧನಿಗೆ ಶತ್ರುವಿನ ಮೇಲೆ ಎರಗುವ ಧೈರ್ಯ ಎಷ್ಟು ಮುಖ್ಯವೋ, ಸರಿಯಾದ ಸಮಯ ಬರುವವರೆಗೆ ತನ್ನ ಅಸ್ತ್ರಗಳನ್ನ ಬಚ್ಚಿಡುವ ತಂತ್ರಗಾರಿಕೆಯೂ ಅಷ್ಟೇ ಮುಖ್ಯ. ಶಕ್ತಿ ಇದೆಯೆಂದ ಮಾತ್ರಕ್ಕೆ ನಮ್ಮೆಲ್ಲ ಯೋಜನೆಗಳನ್ನ ಊರಿಗೆಲ್ಲ ಸಾರಿದ್ರೆ ಶತ್ರುಗಳು ನಮ್ಮ ದೌರ್ಬಲ್ಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ಪಾಯಿಂಟ್ ಇದೆ. ಹಾಗಾಗಿ ಕುಜನ ಶಕ್ತಿಯನ್ನ ಧನಾತ್ಮಕವಾಗಿ ಬಳಸಲು ವಿವೇಚನೆ ಬೇಕು. ಆದ್ದರಿಂದ ಯೋಜನೆಗಳನ್ನ ರಹಸ್ಯವಾಗಿಡುವುದು ಹೇಡಿತನ ಅಲ್ಲ, ಅದು ಒಂದು ತಂತ್ರಗಾರಿಕೆ. ವಾವ್, ಯುದ್ಧದ ತಂತ್ರಗಾರಿಕೆ. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ ಅಂತ ಹೇಳ್ಬೇಕು. ಹೌದು, ಮತ್ತು ಈ ಅಗಾಧವಾದ ಶಕ್ತಿಯನ್ನ ನಿಭಾಯಿಸಲು ದೇಹಕ್ಕೂ ಕಷ್ಟವಾಗುತ್ತೆ. ರಕ್ತದೊತ್ತಡ, ಕಣ್ಣಿನಲ್ಲಿ ಉರಿ ಮುಂತಾದ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅದಕ್ಕಾಗಿಯೇ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮತ್ತೆ ಆ ಓಂ ಅಂಗಾರಕಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದು ಉತ್ತಮ ಅಂತ ಹೇಳಿದ್ದಾರೆ. ಓಹೋ, ಸುಬ್ರಹ್ಮಣ್ಯ ಸ್ವಾಮಿ. ಹೌದು, ಸುಬ್ರಹ್ಮಣ್ಯ ಸೇನಾಧಿಪತಿ ಅಂದ್ರೆ ಶಿಸ್ತಿನ ಸಂಕೇತ. ಆ ಮಂತ್ರ ಪಠಣೆಯು ನಮ್ಮ ಉಸಿರಾಟವನ್ನ ನಿಯಂತ್ರಿಸಿ ರಕ್ತದೊತ್ತಡವನ್ನ ಸಹಜ ಸ್ಥಿತಿಗೆ ತರುವ ಒಂದು ಅತ್ಯುತ್ತಮ ವೈಜ್ಞಾನಿಕ ಪ್ರಕ್ರಿಯೆ ಅಂತ ಹೇಳ್ಬಹುದು. ಆ ಜ್ವಾಲಾಮುಖಿಯ ಸ್ಫೋಟದ ನಂತರ ಆ ಧೂಳೆಲ್ಲ ಕೆಳಗೆ ಕುಳಿತು ವಾತಾವರಣ ಪ್ರಶಾಂತವಾಗಿ ಎಲ್ಲವೂ ಅತ್ಯಂತ ಸ್ಪಷ್ಟವಾಗಿ ಕಾಣುವ ಸ್ಥಿತಿಯನ್ನ ನಾವು ಮೇ 13ರ ಬುಧವಾರಕ್ಕೆ ಹೋಲಿಸಬಹುದು ಅಂತ ನನಗನ್ಸುತ್ತೆ. ಹೌದು, ಡಸ್ಟ್ ಸೆಟ್ಲಿಂಗ್. ಅದೇ, ಬುಧವಾರ, ಬುಧಗ್ರಹದ ಪ್ರಭಾವ. ಲೇಖನದ ಪ್ರಕಾರ ಈ ದಿನ ಎಲ್ಲಾ ಗೊಂದಲಗಳು ನಿವಾರಣೆ ಆಗಿ ಆಲೋಚನೆಗಳಲ್ಲಿ ಪಾರದರ್ಶಕತೆ ಮೂಡುತ್ತೆ. ಕಮ್ಯುನಿಕೇಷನ್, ಆನ್ಲೈನ್ ವ್ಯವಹಾರ, ಟ್ರೇಡಿಂಗ್, ಮೀಡಿಯಾ ಮಾರ್ಕೆಟಿಂಗ್ ಮುಂತಾದ ರಂಗದವರಿಗೆ ಇದು ಭಾರಿ ಲಾಭ ತರುವ ದಿನ. ಕುಟುಂಬದಲ್ಲಿ ನಗು ತುಂಬುತ್ತೆ, ಮುನಿಸ್ಕೊಂಡು ದೂರವಾದವರು ಮತ್ತೆ ಹತ್ತಿರವಾಗ್ತಾರೆ. ಮಂಗಳವಾರದ ಆವೇಶ ಇದೆಯಲ್ಲ, ಅದು ಬುಧವಾರದ ಹೊತ್ತಿಗೆ ಬುದ್ಧಿವಂತಿಕೆಯಾಗಿ ಬದಲಾದಂತಿದೆಲ್ವಾ? ನಿಖರವಾದ ವಿಶ್ಲೇಷಣೆ. ಶಕ್ತಿ ಮತ್ತು ಬುದ್ಧಿ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಅನ್ನೋದನ್ನ ಇದು ತೋರಿಸುತ್ತೆ. ಮಂಗಳವಾರ ಕುಜನ ಅಗಾಧ ಶಕ್ತಿ ಇತ್ತು, ಆದರೆ ಅಲ್ಲಿ ಗೊಂದಲವೂ ಇತ್ತು. ಹೌದು. ಆದ್ರೆ ಬುಧವಾರ ಆ ಬುಧಗ್ರಹವು ಆ ಶಕ್ತಿಗೆ ಸ್ಪಷ್ಟತೆ ಮತ್ತು ವಿವೇಚನೆಯನ್ನ ಒದಗಿಸುತ್ತೆ. ಕಮ್ಯುನಿಕೇಷನ್ ಅಥವಾ ಮಾತುಕತೆ ಅನ್ನೋದು ಬುಧನಿಗೆ ಸಂಬಂಧಿಸಿದ್ದು. ಹಾಗಾಗಿ ಈ ದಿನ ದೂರವಾದವರು ಹತ್ತಿರವಾಗ್ತಾರೆ ಅಂದ್ರೆ ನಮ್ಮ ಸಂವಹನ ಕಲೆ ಉತ್ತಮವಾಗಿರುತ್ತೆ ಅಂತ ಅರ್ಥ. ನಾವು ಎದುರಿನವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮಾತನಾಡ್ತೀವಿ. ಸರಿ, ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರವಾಗಿ ಹಸಿರು ವಸ್ತುಗಳ ದಾನ ಮತ್ತು ವಿಷ್ಣು ದರ್ಶನವನ್ನ ಸೂಚಿಸಿದ್ದಾರೆ. ಹಸಿರು ಬಣ್ಣ ಪ್ರಕೃತಿಯ, ಸಮೃದ್ಧಿಯ ಮತ್ತು ಬೆಳವಣಿಗೆಯ ಸಂಕೇತ. ಕಣ್ಣಿಗೆ ಹಸಿರು ಬಣ್ಣ ಬಿದ್ದಾಗ ಮೆದುಳಿನ ನರಗಳು ಶಾಂತವಾಗುತ್ತವೆ ಅನ್ನೋದು ವಿಜ್ಞಾನಕ್ಕೂ ತಿಳಿದಿರುವ ವಿಚಾರನೇ. ಇದು ಬಹಳ ಇಂಟ್ರೆಸ್ಟಿಂಗ್. ಈಗ ಈ 4 ಪ್ರಮುಖ ದಿನಗಳ ಗ್ರಹಗತಿಗಳ ಜೊತೆಗೆ ಈ ವಿಸ್ತೃತ ಮಾಹಿತಿಯಲ್ಲಿ ಶನಿ ಮತ್ತು ರಾಹು ಗ್ರಹಗಳ ಒಟ್ಟಾರೆ ಪ್ರಭಾವದ ಬಗ್ಗೆಯೂ ಉಲ್ಲೇಖ ಇದೆ. ಶನಿ ಮತ್ತು ರಾಹು. ಹೌದು. ಶನಿಯು ತಾಳ್ಮೆಯ ಅಧಿದೇವತೆ. ಕೆಲಸ ವಿಳಂಬವಾದರೂ ತಾಳ್ಮೆ ಕಳಕೊಳ್ಳದವರಿಗೆ ಶನಿ ದೊಡ್ಡ ಪ್ರತಿಫಲ ನೀಡ್ತಾನೆ ಅಂತ ಹೇಳಿದ್ದಾರೆ. ಹಾಗೆ ರಾಹುವಿನಿಂದ ಹೊಸ ಪರಿಚಯಸ್ಥರು ನಮ್ಮ ವಲಯಕ್ಕೆ ಬರ್ತಾರೆ, ಆದರೆ ಅವರನ್ನು ಕುರುಡಾಗಿ ನಂಬಬಾರದು ಅನ್ನೋ ಎಚ್ಚರಿಕೆಯೂ ಇದೆ. ಅಂದ್ರೆ ಹೊಸ ಅವಕಾಶಗಳು ಭ್ರಮೆಯೂ ಆಗಿರಬಹುದು ಅಂತ. ಇವುಗಳ ಶಾಂತಿಗಾಲಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚುವುದು, ಅದೃಷ್ಟಕ್ಕಾಗಿ ಕೆಂಪು ಬಣ್ಣದ ವಸ್ತ್ರ ಅಥವಾ ಒಂದು ರೆಡ್ ಹ್ಯಾಂಡ್ ಕರವಸ್ತ್ರವನ್ನ ಜೊತೆಲಿಟ್ಕೊಳ್ಳೋದು, ಮತ್ತೆ ಬಡವರಿಗೆ, ಗೋವುಗಳಿಗೆ ಆಹಾರ ನೀಡುವುದನ್ನು ಸೂಚಿಸಿದ್ದಾರೆ. ಇದು ಜೀವನದ ಅತಿ ದೊಡ್ಡ ಪಾಠಗಳಲ್ಲಿ ಒಂದು. ಶನಿಯು ಕಾಯುವಿಕೆಯನ್ನ ಮತ್ತು ಸ್ಥಿರತೆಯನ್ನ ಕಲಿಸ್ತಾನೆ. ನಾವು ಅಂದುಕೊಂಡ ಸಮಯಕ್ಕೆ ಆಗದಿದ್ದಾಗ ನಾವು ಹತಾಶರಾಗ್ತೀವಿ ತಾನೇ? ಹೌದು, ಬೇಜಾರಾಗುತ್ತೆ. ಆ ಹತಾಶೆ ನಮ್ಮನ್ನ ತಪ್ಪುದಾರಿಗೆ ಎಳೆಯಬಹುದು. ರಾಹು ಎನ್ನುವುದು ಅದೇ ತಪ್ಪುದಾರಿ ಅಥವಾ ಮರೀಚಿಕೆ ಅಂತ ಹೇಳ್ಬಹುದು. ಹೊಸ ವ್ಯಕ್ತಿಗಳು ಬಂದು ಆಸೆ ತೋರಿಸಿದಾಗ ನಾವು ಆ ಶನಿಯು ಕಲಿಸುವ ತಾಳ್ಮೆಯನ್ನ ಬಿಟ್ಟು ರಾಹುವಿನ ಭ್ರಮೆಯ ಹಿಂದೆ ಓಡ್ತೀವಿ.
ಹಾಗಾಗಿ ಆ ಎಚ್ಚರಿಕೆ. ಹೌದು, ಇವೆರಡರ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳುವುದೇ ನಿಜವಾದ ಜಾಣತನ. ಮತ್ತೆ ಬಡವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡುವುದು ನಮ್ಮಲ್ಲಿರುವ ಕರುಣೆ ಮತ್ತು ಮಾನವೀಯತೆಯನ್ನ ಜಾಗೃತಗೊಳಿಸುವ ಪ್ರಕ್ರಿಯೆ. ಹಾಗಾದರೆ ಇದರ ಅರ್ಥ ಏನು? ನಾನಿಲ್ಲೊಂದು ಕುತೂಹಲಕಾರಿ ವಿಚಾರವನ್ನ ಪ್ರಸ್ತಾಪಿಸಲೇಬೇಕು. ಈ ಇಡೀ ಮಾಹಿತಿಯನ್ನು ಓದ್ತಿರುವಾಗ ಒಂದು ಕಡೆ ಗ್ರಹಗಳು, ನೈಸರ್ಗಿಕ ಶಕ್ತಿ, ಕರ್ಮ ಸಿದ್ಧಾಂತ, ಮಾನಸಿಕ ಸಮತೋಲನದ ಬಗ್ಗೆ ಇಷ್ಟೆಲ್ಲ ಗಂಭೀರ ವಿಚಾರಗಳಿದೆ. ಆದರೆ ಇದರ ನಡುವೆ ಒಂದು ನಿರ್ದಿಷ್ಟವಾದ ವಾಣಿಜ್ಯ ಜಾಹೀರಾತಿನ ಉಲ್ಲೇಖವೂ ಬರುತ್ತೆ. ಶ್ರೀ ಕಾಳಿಕಾದೇವಿ ಜ್ಯೋತಿಷಾಲಯ, ಜಿ ಲಕ್ಷ್ಮಣರಾಜು ಅವರ ಫೋನ್ ನಂಬರ್, ಹೀಗೆ ಒಂದು ಮಾಹಿತಿ ಇದೆ. ದಾಂಪತ್ಯ, ಆಸ್ತಿ, ಪೀಡಕಲನಸು ಇತ್ಯಾದಿ ಸಮಸ್ಯೆಗಳಿಗೆ ಇವರನ್ನ ಸಂಪರ್ಕಿಸುವಂತೆ ನೇರವಾಗಿ ತಿಳಿಸಿದ್ದಾರೆ. ಓಕೆ. ಒಂದು ಕಡೆ ಕೋಪ ನಿಯಂತ್ರಿಸಿ, ದೀಪ ಹಚ್ಚಿ ಎನ್ನುವ ಆಧ್ಯಾತ್ಮಿಕ ಸಲಹೆ, ಮತ್ತೊಂದು ಕಡೆ ನೇರವಾಗಿ ಫೋನ್ ನಂಬರ್ ಕೊಟ್ಟು ಸಮಸ್ಯೆ ಇದ್ದರೆ ಸಂಪರ್ಕಿಸಿ ಎನ್ನುವ ಪ್ರಾಯೋಗಿಕ ಸೇವೆ. ಇವೆರಡರ ಸಮ್ಮಿಲನವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದೊಂದು ಅತ್ಯಂತ ಸಹಜವಾದ ಮತ್ತು ವಾಸ್ತವಿಕವಾದ ಆಯಾಮ ಅಂತ ಹೇಳಬಹುದು. ನಾವಿದನ್ನ ಯಾವುದೇ ಪೂರ್ವಗ್ರಹಗಳಿಲ್ಲದೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡಬೇಕು. ಹೇಗೆ ಅಂದೆ? ಮನುಷ್ಯರು ಬಿಕ್ಕಟ್ಟಿನಿರುವಾಗ ಕೇವಲ ತಾತ್ವಿಕ ಭಾಷಣಗಳು ಅಥವಾ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಭರವಸೆಗಳು ಮಾತ್ರ ಸಾಲುವುದಿಲ್ಲ. ಅವರಿಗೆ ಆ ಕ್ಷಣದಲ್ಲಿ ಕೈಹಿಡಿದು ಮುನ್ನಡೆಸುವ, ನಿರ್ದಿಷ್ಟ ಪರಿಹಾರಗಳನ್ನು ಸೂಚಿಸುವ ಒಬ್ಬ ವ್ಯಕ್ತಿ ಅಥವಾ ವ್ಯವಸ್ಥೆಯ ಅಗತ್ಯ ಇರುತ್ತೆ. ಹೌದು, ಪ್ರಾಕ್ಟಿಕಲ್ ಹೆಲ್ಪ್ ಬೇಕಾಗತ್ತೆ. ಸಾಂಪ್ರದಾಯಿಕ ನಂಬಿಕೆಗಳ ವ್ಯವಸ್ಥೆಯಲ್ಲಿ ಗೈಡೆನ್ಸ್ ಮತ್ತು ಪರಿಹಾರ ಒದಗಿಸುವ ಸರ್ವಿಸಸ್ ಯಾವಾಗ್ಲೂ ಒಟ್ಟಿಗೆ ಸಾಗ್ತವೆ. ಈಗ ದಾಂಪತ್ಯ ಸಮಸ್ಯೆ ಅಥವಾ ಆಸ್ತಿ ವಿವಾದಗಳು ಮನುಷ್ಯನನ್ನ ಮಾನಸಿಕವಾಗಿ ಕುಗ್ಗಿಸುತ್ತವೆ. ಆ ಸಮಯದಲ್ಲಿ ಯಾರನ್ನಾದರೂ ಸಂಪರ್ಕಿಸಿ ತಮ್ಮ ನೋವು ತೋಡಿಕೊಳ್ಳಲು ಒಂದು ವೇದಿಕೆ ಬೇಕು ತಾನೇ? ಖಂಡಿತ. ಇಂಥ ಸೇವಾ ಮಾಹಿತಿಗಳು ಆ ನಂಬಿಕೆಯ ಚೌಕಟ್ಟಿನಲ್ಲೇ ಒಂದು ಪ್ರಾಯೋಗಿಕ ಪರಿಹಾರದ ರೂಪದಲ್ಲಿ ಜನರಿಗೆ ತಲುಪುತ್ತವೆ. ನಾವು ಇದನ್ನ ಆಧ್ಯಾತ್ಮ ಮತ್ತು ದೈನಂದಿನ ಬದುಕಿನ ಸಂಕಟಗಳ ನಡುವಿನ ಸೇತುವೆಯಾಗಿ ನೋಡಬಹುದು. ಖಂಡಿತ. ಸಿದ್ಧಾಂತಗಳು ಎಷ್ಟೇ ದೊಡ್ಡದಿದ್ದರೂ ಮನುಷ್ಯನಿಗೆ ಅಂತಿಮವಾಗಿ ಬೇಕಾಗಿರೋದು ತನ್ನ ಕಷ್ಟಕ್ಕೆ ಸ್ಪಂದಿಸುವ ಧ್ವನಿ. ಒಟ್ಟಾರೆಯಾಗಿ ಈ ಇಡೀ ಚರ್ಚೆಯ ಸಾರಾಂಶವನ್ನ ನಾವು ಕ್ರೋಢೀಕರಿಸುವುದಾದರೆ, ಮೇ 10ರಿಂದ 13ರವರೆಗಿನ ಈ 4 ದಿನಗಳು ಮೇಷರಾಶಿಯವರ ಪಾಲಿಗೆ ಅಗಾಧವಾದ ಅವಕಾಶಗಳ ಹೆಬ್ಬಾಗಿಲು. ಭಾನುವಾರದ ವಿಶ್ವಾಸ, ಸೋಮವಾರದ ಭಾವುಕತೆ, ಮಂಗಳವಾರದ ಸ್ಫೋಟಕ ಶಕ್ತಿ ಮತ್ತು ಬುಧವಾರದ ಸ್ಪಷ್ಟತೆ, ಇವೆಲ್ಲವೂ ಸೇರಿ ಒಂದು ಅದ್ಭುತವಾದ ವಾತಾವರಣವನ್ನ ನಿರ್ಮಿಸ್ತವೆ. ನಿಂತೋದ ಕೆಲಸಗಳು, ಬರಬೇಕಾದ ಹಣ, ಉದ್ಯೋಗದ ಪ್ರಗತಿ ಎಲ್ಲವೂ ಕಣ್ಮುಂದೆ ಇದೆ. ಆದರೆ ಈ ಯಶಸ್ಸಿನ ಬೀಗದ ಕೈ ಇರುವುದು ಕೋಪದ ನಿಯಂತ್ರಣ, ತಾಳ್ಮೆ ಮತ್ತು ತಮ್ಮ ಯೋಜನೆಗಳ ರಹಸ್ಯಗಳನ್ನ ಕಾಪಾಡಿಕೊಳ್ಳೋದ್ರಲ್ಲಿ. ನಿಜ. ಒಂದು ಕ್ಷಣದ ಆವೇಶದಲ್ಲಿ ಆಡುವ ಮಾತು ಇಡೀ ಅದೃಷ್ಟದ ಪಗಡೆಯಾಟವನ್ನೇ ಬುಡಮೇಲ್ ಮಾಡಬಹುದು. ಹೌದು. ಮತ್ತು ಈ ಮಾಹಿತಿಯ ಪ್ರಸ್ತುತತೆ ಕೇವಲ ಜ್ಯೋತಿಷ್ಯವನ್ನ ನಂಬುವರಿಗೆ ಅಥವಾ ಕೇವಲ ಮೇಷರಾಶಿಯವರಿಗೆ ಮಾತ್ರ ಸೀಮಿತ ಅಲ್ಲ ನೋಡಿ. ಎಲ್ಲರಿಗೂ ಅನ್ವಯಿಸುತ್ತೆ. ಖಂಡಿತ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯವಾಗುವ ಜೀವನ ಪಾಠ. ನಮ್ಮ ದೈನಂದಿನ ಬದುಕಿನಲ್ಲಿ ನಮಗೆ ಅತಿಯಾದ ಅಧಿಕಾರ, ಶಕ್ತಿ, ಅವಕಾಶಗಳು ಬಂದಾಗ ಅಥವಾ ವಿಪರೀತ ಒತ್ತಡಗಳು ಎದುರಾದಾಗ ನಮ್ಮ ನಡವಳಿಕೆ ಹೇಗಿರುತ್ತೆ? ಯಶಸ್ಸು ತಲೆಗೇರಿದಾಗ ಅಹಂಕಾರ ಪಡೆದೇ ಇರುವುದು, ಬಿಕ್ಕಟ್ಟು ಬಂದಾಗ ಭಾವನೆಗಳನ್ನ ಮತ್ತು ಮುಖ್ಯವಾಗಿ ಕೋಪವನ್ನ ಹತೋಟಿಯಲ್ಲಿಡುವುದು ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಹೌದು, ಕೋಪದ ಕಂಟ್ರೋಲ್. ಶಕ್ತಿಯನ್ನ ಗಳಿಸುವುದಕ್ಕಿಂತ ಆ ಶಕ್ತಿಯನ್ನ ವಿವೇಚನೆಯಿಂದ ಬಳಸಿಕೊಳ್ಳುವುದು ಅತೀ ದೊಡ್ಡ ಸಾಧನೆ ಅಲ್ವಾ? ಅತ್ಯಂತ ಸೂಕ್ತವಾದ ಮಾತು. ಆರಂಭದಲ್ಲಿ ನಾವು ವೇಗವಾಗಿ ಚಲಿಸುವ, ಆದರೆ ಬ್ರೇಕ್ ಇಲ್ಲದ ಸ್ಪೋರ್ಟ್ಸ್ ಕಾರಿನ ಬಗ್ಗೆ ಮಾತನಾಡಿದ್ದೆವು. ಜೀವನದಲ್ಲಿ ಅದೃಷ್ಟ ಹೊಲಿದಾಗ ಅಥವಾ ಅವಕಾಶಗಳು ನಮ್ಮೆದುರು ತೆರೆದುಕೊಂಡಾಗ ಆ ವೇಗ ಸಹಜ. ಆ ವೇಗ ನಮಗೆ ರೋಮಾಂಚನ ನೀಡುತ್ತೆ. ಆದರೆ ಆ ವೇಗವನ್ನ ನಿಯಂತ್ರಿಸುವ, ಅಪಾಯಕಾರಿ ತಿರುವುಗಳಲ್ಲಿ ವಾಹನವನ್ನ ಸುರಕ್ಷಿತವಾಗಿ ಮುನ್ನಡೆಸುವ ಆ ತಾಳ್ಮೆ ಎಂಬ ಬ್ರೇಕ್ ನಮ್ಮದೇ ಕೈಯಲ್ಲಿರುತ್ತೆ. ಯಾರು ಆ ಬ್ರೇಕನ್ನ ಸರಿಯಾದ ಸಮಯಕ್ಕೆ ಬಳಸ್ತಾರೋ ಅವರು ಮಾತ್ರ ಗುರಿ ತಲುಪ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಲೋಚನೆಯನ್ನ ಇಲ್ಲಿ ಬಿಟ್ಟೋಗನು ಬಯಸ್ತೇನೆ. ಜ್ಯೋತಿಷ್ಯದ ಇಂತಹ ಮುನ್ನೋಟಗಳು ಕೇವಲ ದೂರದ ಆಕಾಶದಲ್ಲಿರುವ ಗ್ರಹಗಳ ಚಲನೆಯ ಬಗ್ಗೆ ಮಾತ್ರ ಹೇಳ್ತವೆಯೋ, ಅಥವಾ ಒತ್ತಡದ, ಮಹತ್ವದ ಮತ್ತು ಯಶಸ್ಸಿನ ಉತ್ತುಂಗದ ಸಂದರ್ಭಗಳಲ್ಲಿ ಮನುಷ್ಯರು ವಿವೇಚನೆ ಕಳ್ಕೊಳ್ಳಬಾರದು, ಸದಾ ಎಚ್ಚರದಿಂದ ಇರಬೇಕು ಅಂತ ನಮ್ಮ ಹಿರಿಯರು ಸೃಷ್ಟಿಸಿದ ಒಂದು ಅತ್ಯದ್ಭುತ ಮಾನಸಿಕ ಚೌಕಟ್ಟಾಗಿರಬಹುದೇ? ವಾವ್, ಅದ್ಭುತ ಪ್ರಶ್ನೆ ಇದು.
ಕೇವಲ ಗ್ರಹಗಳ ಹೆಸರಿನಲ್ಲಿ ನಮ್ಮದೇ ಮನಸ್ಸಿನ ದೌರ್ಬಲ್ಯರನ್ನ ತಿದ್ದುಕೊಳ್ಳುವ ಒಂದು ಮನೋವೈಜ್ಞಾನಿಕ ತಂತ್ರ ಇದಾಗಿರ್ಬೋದೇ? ಒಂದು ಕ್ಷಣ ಯೋಚಿಸಿ.